ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ಬಂದಿದ್ದೀನಿ ಒಂದು ಒಳ್ಳೆ ಪಲ್ಯದ ರೆಸಿಪಿ ಜೊತೆ. ಹೌದು, ಚಪಾತಿ ಜೊತೆ ಒಂದು ಒಳ್ಳೆ ಬೆಂಡೆಕಾಯಿ ಪಲ್ಯನ ಈಸಿ ಮೆಥಡಲ್ಲಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ ರೆಸಿಪಿಗೆ ಹೋಗೋಣ. ಫಸ್ಟು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಒಂದು ಬಟ್ಟೆಲಿ ಒರೆಸಿ ಕಟ್ ಮಾಡಿಟ್ಕೊಳ್ಳೋಣ. ಆನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾವು ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡೋಣ. ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ಕೆಲವರು ಹುರಿದುಬಿಟ್ಟು ಆನಂತರ ಪಲ್ಯ ಮಾಡ್ತಾರೆ, ಬಟ್ ನಾನು ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತುಂಬ ಟೈಮ್ ಸೇವ್ ಆಗುತ್ತೆ. ನಾವು ಡ್ಯೂಟಿಗೆ ಹೋಗೋರಿಗೆ ಟೈಮ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಆನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಟೊಮೆಟೊ ಹಾಗೂ 1 ಸ್ಪೂನ್ ಉಪ್ಪನ್ನು ಹಾಕಿ ತಿರುಗಿಸೋಣ. ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಬೆಂಡೆಕಾಯಿ ತಳ ಹಿಡಿಯುತ್ತೆ. ಬೆಂಡೆಕಾಯಿ ಸ್ವಲ್ಪ ಬೆಂದ ನಂತರ 1 ಸ್ಪೂನ್ ಅರಿಶಿನ ಹಾಗೂ 1 ಸ್ಪೂನ್ ಖಾರದ ಪುಡಿ, ಇಷ್ಟು ಮಾತ್ರ ಸಾಕು. ಇನ್ನೇನು ಹಾಕಕ್ಕೆ ಹೋಗಬೇಡಿ. ಅದಕ್ಕೆ ಇಷ್ಟು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ 1 ನಿಮಿಷ ಬಾಡಿಸಿದ್ರೆ ಸಾಕು. ನಮ್ಮ ಒಂದು ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಲ್ಲಿ ಅಧಿಕವಾಗಿ ನಾರಿನಂಶ ಇರೋದರಿಂದ ವಾರದಲ್ಲಿ 3 ಸರಿನಾದರೂ ನಾವು ಉಪಯೋಗಿಸ್ಬೇಕು ಬೆಂಡೆಕಾಯಿನ. ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಸುಲಭವಾದ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.